14 ಅಂಶಗಳಲ್ಲಿ ಯಾವ ಅಂಶವೂ ಕೂಡ ನಮ್ಮ ಕಚೇರಿಯಲ್ಲಿ ಮಾಹಿತಿ ಇಲ್ಲ ಅಂತ ಕೊಡ್ತಾರೆ. ಇದನ್ನು ಕೊಟ್ಟಿರುವಂಥದ್ದು ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿ, ಸಂಚಾರ ವಿಭಾಗ, ಮೈಸೂರು ನಗರ. ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸಲ್ಲೂ ಕೂಡ ಮಾಹಿತಿ ಇಲ್ಲ. ಹಾಗೆ ಟ್ರಾಫಿಕ್ ಏನು ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿ, ಸಂಚಾರ ವಿಭಾಗ ಇದ್ದಾರೆ, ಅವ್ರ ಹತ್ರನೂ ಮಾಹಿತಿ ಇಲ್ಲ. ಅಂದಮೇಲೆ ಇಲ್ಲಿ ಭಾಳ ದೊಡ್ಡ ಯಕ್ಷ ಪ್ರಶ್ನೆ ಕಾಡೋದೇನೆಂದರೆ, ಇದನ್ನು ಇನ್ಸ್ಟಾಲ್ ಮಾಡಿದ್ದು ಯಾರು ಅಂತ. ಹೂ ರೆಕಮೆಂಡ್ ದಿಸ್? ಯಾರ ರೆಕಮೆಂಡೇಶನ್ ಆಧಾರದ ಮೇಲೆ ನೀವು ಟ್ರಾಫಿಕ್ ಸಿಗ್ನಲ್ಸನ್ನು ಇನ್ಸ್ಟಾಲ್ ಮಾಡಿದ್ದೀರಿ? ಅಂದರೆ ಯಾವುದೇ ಮಾಹಿತಿ ಮೈಸೂರು ನಗರ ಪೊಲೀಸ್ ಕಚೇರಿಯಲ್ಲಿಲ್ಲ, ಸಂಚಾರ ವಿಭಾಗದಲ್ಲಿ ಇಲ್ಲ. ಅಂದರೆ ಇನ್ಸ್ಟಾಲ್ ಮಾಡಿದ್ದ್ಯಾರು? ಮಾನ್ಯ ಕಮಿಷನರವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಒಂದು ಟ್ರಾಫಿಕ್ ಸಿಗ್ನಲನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ IRC ಗೈಡ್ಲೈನ್, ಏನು ಈಗಾಗಲೇ ನಾನು ಹೇಳಿದೆ, ಇಂಡಿಯನ್ ರೋಡ್ ಕಾಂಗ್ರೆಸ್ ಗೈಡ್ಲೈನ್ಸ್ ಆಧಾರದ ಮೇಲೆ ಮಾಡಬೇಕು. ಅದಕ್ಕೂ ಮೊದಲು ಸಾರ್ವಜನಿಕರಿಗೆ ನಾವು ಇದು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೊಡಬೇಕು. ಪೇಪರ್ ಪಬ್ಲಿಕೇಷನ್ನ ಮಾಡಬೇಕು. ಸಾರ್ವಜನಿಕರಿಂದ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳಬೇಕು. ಅದಾದಮೇಲೆ ಇನ್ಸ್ಟಾಲೇಷನ್ನ ಮಾಡಬೇಕಾಗ್ತದೆ. ಆಫ್ಟರ್ ಇನ್ಸ್ಟಾಲೇಷನ್ ವೆದರ್ ಇಟ್ ಈಸ್ ಲೀಗಲಿ ಇಲ್ವಾ ಅನ್ನೋದಾದರೆ, ಉದಾಹರಣೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಒಂದು ಕ್ಯಾಮ್ರಾವನ್ನು ಅಳವಡಿಸಿರ್ತಾರೆ. ಕ್ಯಾಮ್ರಾ ನಾವೇನಾದರೂ ಅಲ್ಲಿ ಪಾಸಾದಾಗ ವೈಲೇಷನ್ ಆಯಿತು ಅಂಥೇಳಿ ನಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತದೆ, ನೀವು ಟ್ರಾಫಿಕ್ ರೂಲ್ ವೈಲೇಟ್ ಮಾಡಿದ್ದೀರಾ ಅಂದರೆ. ಆದರೆ ನಮಗೆಲ್ಲ ಒಂದು ಅರ್ಥ ಮಾಡ್ಕೋಬೇಕೇನೆಂದರೆ, ಟ್ರಾಫಿಕ್ ಸಿಗ್ನಲ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ IRC ಗೈಡ್ಲೈನಲ್ಲಿ ಇವರು ಟ್ರಾಫಿಕ್ ಸಿಗ್ನಲ್ಸ್ನ ಇನ್ಸ್ಟಾಲ್ ಮಾಡಲಿಲ್ಲ ಅಂದರೆ ಅವರು ನಮ್ಮ ಹತ್ರ ಫೈನ್ ತೆಗೆದುಕೊಳ್ಳುವ ಯಾವ ನೈತಿಕ ಹಕ್ಕು ಕೂಡ ಪೊಲೀಸ್ ಇಲಾಖೆಗಿಲ್ಲ. ಆ ಒಂದು ಜಾಗದಲ್ಲಿ ಟ್ರಾಫಿಕ್ ಸಿಗ್ನಲ್ ಏನು ಇನ್ಸ್ಟಾಲ್ ಮಾಡಿರ್ತಾರೆ ಅಲ್ಲಿ ಕಂಪಲ್ಸರಿ ಸ್ಟಾಪ್ ಲೈನ್ ಸಿಗ್ನಲ್ ಇರಬೇಕು. ಸ್ಟಾಪ್ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಾಪ್ ಲೈನನ್ನು ಕ್ರಿಯೇಟ್ ಮಾಡಿರಬೇಕು. ಮತ್ತು ಝೆಡ್ ಏನು ಮಾಡಿರ್ತೀವಲ್ಲ ನಾವು, ಅದನ್ನು ಕೂಡ ಝೀಬ್ರಾ ಕ್ರಾಸ್ ಏನು ಮಾಡಿರ್ತೀವಲ್ಲ ಅದನ್ನು ಕಂಪಲ್ಸರಿ ಅಳವಡಿಸಿರ್ಬೇಕಲ್ಲಿ. ಝೀಬ್ರಾ ಕ್ರಾಸಸ್ ಲೈನನ್ನು ಎಳೆದಿರಬೇಕು. ಝೀಬ್ರಾ ಕ್ರಾಸ್ ಲೈನ್ ಇಲ್ಲ, ಸ್ಟಾಪ್ ಲೈನ್ ಇಲ್ಲ ಅನ್ನೋದಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾರ್ವಜನಿಕರಿಂದ ಯಾವುದೇ ಫೈನನ್ನು ತೆಗೆದುಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಯಾರು ಕೂಡ ಕಟ್ಟಲು ಕೂಡ ಬಾರ್ದು. ಮತ್ತು ಆ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿದಂಥ ಸ್ಥಳ ಸಾರ್ವಜನಿಕರಿಗೆ ಕಾಣಂಗಿರಬೇಕು. ಆ ಲೈಟ್ಸು ಯಾವುದೋ ಮರದ ಕೆಳಗಡೆ ಆ ಲೈಟ್ ಕಾಣೋದೇ ಇಲ್ಲ ಅಂಥ ಕಡೆ ಇನ್ಸ್ಟಾಲ್ ಮಾಡಬಾರ್ದು. ಅದಕ್ಕೆಲ್ಲಕ್ಕೂ ಮುಖ್ಯ ಆ ಸ್ಥಳದಲ್ಲಿ ಸರ್ವೆ ನಾನು ಹೇಳಿದ್ದೀನಿ, ಸೈಂಟಿಫಿಕ್ ಏನು ಸರ್ವೆ ಮಾಡಬೇಕಾಗಿತ್ತು. IRC ಗೈಡ್ಲೈನಲ್ಲಿ ಯಾವುದೇ ರೀತಿ ಸರ್ವೆಯನ್ನು ಕೂಡ ಮಾಡಿಲ್ಲ. ಈ ರೀತಿ ನಾವು ಕೇಳಿರುವಂಥ 14 ಅಂಶಗಳಲ್ಲೂ ಕೂಡ ಯಾವುದಕ್ಕೂ ಮಾಹಿತಿಯನ್ನು ನೀಡಿಲ್ಲ. ಯಾವ ಆಧಾರದಲ್ಲಿ ಇನ್ಸ್ಟಾಲ್ ಮಾಡಿದ್ರಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಕೊಡದೇ ಇರೋದರಿಂದ ಮುಂಬರುವ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕನ್ಸರ್ನ್ಡ್ ಅಥಾರಿಟಿಗೆ ನಾವು ದೂರನ್ನು ಕೊಟ್ಟು ಇವ್ರ ಮೇಲೆ ಕ್ರಮ ವಹಿಸಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ಇದನ್ನು ಇಷ್ಟು ದೊಡ್ಡ ಅನ್ಯಾಯ ಮೈಸೂರು ನಗರಕ್ಕೆ ಮಾಡಿದ್ರೂ ಕೂಡ ಯಾವುದೇ ಮಾಹಿತಿ ಪೊಲೀಸ್ ಕಮಿಷನರ್ಗೆ ಇಲ್ಲ ಅನ್ನೋದಾದರೆ, ಈ ವಿಷಯ ಸಾರ್ವಜನಿಕರಿಗೆ ಗೊತ್ತಾಗಲಿ, ಸಾರ್ವಜನಿಕರಿಗೂ ಕೂಡ ಮಾಹಿತಿ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಈ ವಿವರಗಳನ್ನು ಏನು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಆ ವಿವರಗಳನ್ನು ತಮ್ಮ ಮುಂದೆ ಹಂಚ್ಕೊಂಡಿದ್ದೇನೆ ನಾನು. ಸರ್, ಏನು ಕೊಟ್ಟಿಲ್ಲ, ಏನೂ ಇಲ್ಲ. ಫಸ್ಟ್ ಅದು ಹೇಳಿಲ್ಲ ಅಲ್ಲ, ಅವ್ರು ಕೊಟ್ಟಿರೋದ್ರೆ ಇಲ್ಲೇ ಇದೆ ನೋಡಿ, ಕಾಪಿ ಕೊಟ್ಟಿದ್ದೀನಿ ನಿಮಗೆ. ನಮ್ಮ ಕಚೇರಿಯಲ್ಲಿ ಲಭ್ಯವಿರೋದಿಲ್ಲ. ಯಾರ ಕಚೇರಿಯಲ್ಲಿ ಲಭ್ಯ ಇದೆ ಸ್ವಾಮಿ? ಇನ್ನು 15 ದಿವಸದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡಬೇಕು. ಅವರು ಯಾವ ಆಧಾರದಲ್ಲಿ ನಾವು ಇದನ್ನು ಇನ್ಸ್ಟಾಲ್ ಮಾಡಿದ್ದೀವಿ, ಏನು ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಡಿ. IRC ಗೈಡ್ಲೈನ್ ಏನು ಹೇಳ್ತದೆ, 5ಕ್ಕಿಂತ ಹೆಚ್ಚಿಗೆ ಡೆತ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ರಿಪೋರ್ಟನ್ನು ತರಿಸ್ಕೊಂಡು ನಂತರ ಸಾರ್ವಜನಿಕರಿಂದ ದೂರ ಬಂದ ನಂತರ ಇನ್ಸ್ಟಾಲ್ ಮಾಡಬೇಕು ಅಂತ IRC ಗೈಡ್ಲೈನ್ ಹೇಳ್ತದೆ. ಅವರು ಕೊಟ್ಟಿರೋದು ನೋಡಿ, ಇಲ್ಲಿ ಯಾವ ಸರ್ಕಲಲ್ಲೂ 5ಕ್ಕಿಂತ ಹೆಚ್ಚಿಗೆ ಇಲ್ಲ. ಅದು 3 ವರ್ಷದಲ್ಲಿ ಕೊಟ್ಟಿದ್ದಾರೆ, ಎಲ್ಲೋ 1, 2 ಈ ರೀತಿಯಾಗಿದೆ. ಕೆಲವು ಸರ್ಕಲಲ್ಲಿ ಯಾವುದೇ ಅಪಘಾತ ಕೂಡ ಸಂಭವಿಸಿಲ್ಲ. ಆದರೂ ಕೂಡ 64 ಸರ್ಕಲಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ನೂ ಕೂಡ ನನಗೆ ಬಂದಿರುವಂಥ ಮಾಹಿತಿಯಲ್ಲಿ ಇನ್ನೂ 30 ಸರ್ಕಲ್ಗಳಿಗೆ ಹಾಕೋದು ಪ್ರಯತ್ನವನ್ನು ಶುರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇದು ಇನ್ನು ಭಾಳ ಒಂದು ಪ್ರಮುಖ ವಿಷಯ ಏನಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನಲ್ಲಿ ಕೂಡ ಇದು ಬರ್ತದೆ. ವಿತೌಟ್ ಗೈಡ್ಲೈನ್ಸ್ ಆಫ್ ದಿ IRC ಇನ್ಸ್ಟಾಲೇಷನ್ ಮಾಡಿದಾಗ
ಸಾರ್ವಜನಿಕರಿಗೆ ಮಾಹಿತಿ ಕೊಡದೆ ಯಾವುದೇ ಟೆಂಡರ್ ಪ್ರಕ್ರಿಯೆ ಮಾಡ್ದೇ ನೀವು ಇನ್ಸ್ಟಾಲ್ಮೇಷನ್ ಮಾಡಿದರೆ, ಗೊತ್ತಿಲ್ಲ ಎಲ್ಲಿ ಮಾಡಿದ್ದಾರೆ ಏನು ಗೊತ್ತಿಲ್ಲ, ನಮ್ಗೆ ಯಾವ ಪತ್ರಿಕೆಯಲ್ಲೂ ನಾವು ಟೆಂಡರ್ ಕರೆದಿದ್ದನ್ನು ನೋಡಿಲ್ಲ, ಹಾಗೇನಾದ್ರು ಮಾಡಿದರೆ ಇಟ್ ಅಟ್ರಾಕ್ಟ್ ಟು ದ ಪ್ರಿವೆನ್ಷನ್ ಆಫ್ ಕರಪ್ಷನ್. ಯಾರು ಇದು ಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಮೇಲೆ ಈ ಕೂಡಲೇ ಲೋಕಾಯುಕ್ತದವರು ಕೇಸನ್ನು ಹಾಕಬೇಕಾಗ್ತದೆ.